ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಹಳ ದಿನಗಳಿಂದ ತೊಂದರೆ ಆಗಿದ್ದಂಥ ವಿಶ್ವೇಶ್ವರಯ್ಯ ನಾಲೆಯ ಅಭಿವೃದ್ಧಿಗೆ ಮೊನ್ನೆ ಗುರುವಾರ ರಾತ್ರಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ಜಲಸಂಪನ್ಮೂಲ ಇಲಾಖೆಯ ವತಿಯಿಂದ ಕಾವೇರಿ ಶಾಖಾ ನಾಲೆಗಳಿಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಅದರ ಟೆಂಡರನ್ನು ಕರೆದು ಏನು ನಮ್ಮ 50 ವರ್ಷಗಳಿಂದ ಇಲ್ಲಿವರೆಗೂ ಅಭಿವೃದ್ಧಿ ಆಗಿರಲಿಲ್ಲ ಆ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಕೊಟ್ಟಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಈ 2.5 ವರ್ಷದಲ್ಲಿ ಈಗಾಗಲೇ 200 ಕೋಟಿ ರೂಪಾಯಿಯನ್ನು ಒಂದು ಸರಿ 100 ಕೋಟಿ, ಇನ್ನೊಂದು ಸರಿ 20, 30, 10, 15 ಅಥವಾ 200 ಕೋಟಿ ರೂಪಾಯಿನ ಈಗಾಗಲೇ ಕಾಮಗಾರಿ 80% ಮುಗಿದಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದಿನ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ಇನ್ನೊಂದು 2-3 ಕಾಮಗಾರಿ 4-5 ಕಾಮಗಾರಿ ಒಂದು 40 ಕೋಟಿದು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗಾಗಲೇ 200 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಮುಗಿದಿದೆ. ಈಗ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದರ ಜೊತೆಗೆ ಬಸರಾಳಿನ ಹೇಮಾವತಿ ನಾಲೆಯ ಅಭಿವೃದ್ಧಿಗೆ 350 ಕೋಟಿ ರೂಪಾಯಿ DPR ಮಾಡಿದ್ವಿ. ಯಾಕಂದರೆ ಅಲ್ಲಿ ನಾಲೆಗಳೇ ಇಲ್ಲ, ಕಲ್ಲುಗಳೆಲ್ಲ ಕಿತ್ಕೊಂಡೋಗಿದ್ದಾರೆ, ಕಿತ್ಕೊಂಡೋಗಿದ್ದಾರೆ. ಅದಕ್ಕೆ TVC ಅಂದರೆ ಟೆಕ್ನಿಕಲ್ ವಿಂಗಲ್ಲಿ ಅದಕ್ಕೂ ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಕೊಡ್ಬೋದು ಅಂತ ಟೆಕ್ನಿಕಲ್ ವಿಂಗಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಅದು ಕ್ಯಾಬಿನೆಟ್ಗೆ ಹೋಗಬೇಕು. 350 ಕೋಟಿ. ಈಗ ಮೊದಲ ಹಂತವಾಗಿ ಟೆಕ್ನಿಕಲಿ ಅಪ್ರೂವಲ್ ಕೊಟ್ಟಿದ್ದಾರೆ TVC ಇದರಲ್ಲಿ. ಅದು ತಜ್ಞರೆಲ್ಲ ಇರ್ತಾರೆ, ಈ ಕಾಮಗಾರಿ ಕೈಗೊಳ್ಳಬೇಕಾ ಬೇಡವಾ ಅನ್ನೋ ರೀತಿ ಇರ್ತಾರೆ. ಅದು ಆ ಟೆಕ್ನಿಕಲಿ ವಿಂಗಲ್ಲಿ ಆ 350 ಕೋಟಿ ಕಾಮಗಾರಿ ಕೂಡ ಅಪ್ರೂವಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದು ಅಪ್ರೂವಲ್ ಮಾಡಿಕೊಂಡು ನಮ್ಮ ಬಸರಾಳ ಭಾಗದ ಎಲ್ಲ ನಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ್ದು ಕೆರಗೋಡು ಶಾಖಾ ನಾಲೆಗೆ, ಸಿಂಶಾ ಶಾಖಾ ನಾಲೆಗೆ, ಹೊಸ ಮದ್ದೂರು ಶಾಖಾ ನಾಲೆಗೆ, ಇದರ ಅಡಿಯಲ್ಲಿ ಬರುವ ಎಲ್ಲ ಪಿಕಪ್ ನಾಲೆಗಳಿಗೂ ಸೇರಿ 100 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ನನ್ನ ಊರು ಮದ್ದೂರು ಶಾಖಾ ನಾಲೆಗೆ ಬರುತ್ತೆ, ಗಣಿಗಾಲ ಕೆರಗೋಡು ಬರುತ್ತೆ. ನಂತರ ಸಿಂಶಾ ಶಾಖಾ ನಾಲೆ ಅಂದರೆ ಮದ್ದೂರು ಭಾಗದ ಈ ಅನ್ಕೆರೆ ಈ ಭಾಗದೆಲ್ಲ, ಕಿಲಾರ ಈ ಭಾಗದ ಸಿಂಶಾ ನಾಲೆ ಇರೋದು. ಈ ಒಟ್ಟಲ್ಲಿ ನನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿನ ಇನ್ನೊಂದು 2 ತಿಂಗಳಲ್ಲಿ ಕೆಲಸವನ್ನು ಆರಂಭ ಮಾಡಿ. ಅದರ ಜೊತೆಗೆ ನಾವು ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿದ್ರೆಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಮಾತ್ರ ಡೆಲ್ಟಾದವರು ಪರ್ಮಿಷನನ್ನು ಕೊಡೋದು. ನಾವು ಬೆಸಗಳ್ಳಿ ರಾಮಣ್ಣ ಸರ್ಕಲಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೂ ಸುಸಜ್ಜಿತವಾದ ಫುಟ್ಪಾತು ಮತ್ತು ಸೈಕಲ್ ಕೊಡೋರಿಗೆ ಪ್ರತ್ಯೇಕ ಲೈನನ್ನು ಮಾಡಬೇಕು ಅಂತ ಕೇಳಿದ್ವಿ. ಅದಕ್ಕೂ 650 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದನ್ನು ಟೆಂಡರ್ ಕರೀಬೇಕು. ಅದರ ಆದೇಶ ಪ್ರತಿ 6.5 ಕೋಟಿ 6.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. 6.5 ಕೋಟಿ ರಿಲೀಸ್ ಆಗಿದೆ. ಅದಕ್ಕೂ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಗೆ ಫುಟ್ಪಾತ್ ಮತ್ತು ಸೈಕಲ್ ಪೇ ಮಿಕ್ಕಿದ ಬಸ್ ರೋಡ್ ಅಭಿವೃದ್ಧಿಗೆ ನಾವೇ ದುಡ್ಡು ಹಾಕಿದ್ದೀವಿ. ಈಗ ಕೆಂಪೇಗೌಡ ರಸ್ತೆಯಲ್ಲಿ ಅಪ್ ಟು MBG ಬೇಕರಿ ಒಂದು ರಸ್ತೆ ಆಗಿದೆ. ಅದು ಕಂಟಿನ್ಯೂಷನ್ಗೆ 3 ಕೋಟಿ ರೂಪಾಯಿ PWDಗೆ ಹಾಕಿದ್ವಿ. ಅದು ಈಗ ಒಂದು 3 ದಿನದ ಟೆಂಡರ್ ಕರೀತಾರೆ. ಅದು ಕಂಟಿನ್ಯೂಷನ್ ಇಂದ ಬೆಸಗಳ್ಳಿ ರಾಮಣ್ಣನಿಂದ ಅಂಬೇಡ್ಕರ್ ರಸ್ತೆ ಒಂದು ರೋಡ್ ಚೆನ್ನಾಗಿದೆ. ಚೌಟರಿ ಈ ಒಂದೇ ರೋಡ್ಗೆ ಈಗಾಗಲೇ ಕೆಂಪೇಗೌಡ ರಸ್ತೆ ಅಂದರೆ ಹಳೆ ಬನ್ನೂರು ರಸ್ತೆನ ಅಭಿವೃದ್ಧಿ ಮಾಡಿದ್ವಿ. ಈಗ ಸರ್ಕಲ್ 55 ಲಕ್ಷದಲ್ಲಿ ಇನ್ನೊಂದು 2-3 ದಿನದಲ್ಲಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಮುಕ್ತ ಮಾಡ್ತೀವಿ. ಅದೊಂದು ಚೆನ್ನಾಗಾಗ್ತಿದೆ. ಅದೊಂದು ದಿನ ತೋರಿಸ್ತೀವಿ ಕನಿಕಾ ಪರಮೇಶ್ವರಿ ವೃತ್ತದಲ್ಲಿ. ಅದರ ಜೊತೆಗೆ ಹೊಸಳ್ಳಿ ಸರ್ಕಲ್ಗೆ 1.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ ನಗರಸಭೆಯಲ್ಲಿ. ಅದು ಕೂಡ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಮಾಡಿಸಿದ್ದೀವಿ. ಅದು ನಿಮಗೆಲ್ಲ ಕಳಿಸ್ತೀನಿ, ಬಟ್ ನಿಮಗೆ ಪ್ರದರ್ಶನ ಮಾಡ್ತೀನಿ. ಈಗ ಹೊಸಳ್ಳಿ ಸರ್ಕಲ್ ತಗೊಳ್ಳಿ.
ಅದನ್ನು ಈ ರೀತಿ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ. ಬೇರೆ ಕಡೆ ಜಾಗ ಕೊಡ್ತೀವಿ. ಆಟೋ ಸ್ಟ್ಯಾಂಡ್ಗೋಸ್ಕರ ಸರ್ಕಾರ ಅಭಿವೃದ್ಧಿ ಆಗಲ್ಲ, ಅದು ಅವರು ಒಪ್ಕೊಂಡಿದ್ದಾರೆ. ಬೇರೆ ಅದು ಈಗ ನಾವು ಕಿತ್ತಾಕಿದ್ರೆ ಈ ರೀತಿ ಆಗ್ತದೆ. ಈಗ ಮುಂದುವರೆದ ಭಾಗವಾಗಿ ವಿ ರಸ್ತೆಗೆ 4 ಕೋಟಿ ರೂಪಾಯಿ ನಗರಸಭೆ ಮತ್ತು ಡೆಲ್ಟಾದಿಂದ ಬಿಡುಗಡೆ ಮಾಡಿ ಅದನ್ನು ವೆಹಿಕಲ್ ಫ್ರೀ ಝೋನನ್ನು ಮಾಡ್ತೀವಿ. ನಾನು ನಮ್ಮೆಲ್ಲ ಸ್ನೇಹಿತರು ಸ್ಕಾಟ್ಲೆಂಡಲ್ಲಿ ಒಂದು ರಸ್ತೆಯನ್ನು ನೋಡ್ಕೊಂಡಿದ್ದೀವಿ, ಅದರ ಮಾದರಿಯನ್ನು ಹೆಚ್ಚಿದ್ದೀವಿ, ತಜ್ಞರೊಂದಿಗೆ ಚರ್ಚೆನೂ ಮಾಡಿದ್ದೀವಿ. ಅದನ್ನು ಕೂಡ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡ್ತೀವಿ. ಅದೆಲ್ಲ ಮಾಡೋಣ. ಅದ್ರ ಜೊತೆಗೆ ಇವೆಲ್ಲ ನೋಡ್ಕೊಳ್ತಾ ಯಾವ ಊರೇ ಅಭಿವೃದ್ಧಿ ಆಗಲ್ಲ, ಮಾಡೋಣ ಎಲ್ಲ. ಇದರ ಜೊತೆಗೆ ನಾವು ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದಂಥ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಮುಚ್ಚಲ್ಲ ಅಂತ ನಾವು ಹೇಳಿದ್ವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ 200 ಕೋಟಿ ರೂಪಾಯಿಯನ್ನು ಸಕ್ಕರೆ ಕಾರ್ಖಾನೆಗೆ ಕೊಟ್ಟಿದೆ. ಅದರ ಮುಂದುವರೆದವಾಗಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತ ತಜ್ಞರೊಂದಿಗೆ ಚರ್ಚೆ ಮಾಡಿದ್ವಿ. ಈಗ NGTಯಲ್ಲಿ ಹೊಸ ಕಾರ್ಖಾನೆಗಳನ್ನು ಮಾಡಬೇಕಂದ್ರೆ ನಮ್ಮೆಲ್ಲ ಕಾವೇರಿ ನೀರಾವರಿ ಪ್ರದೇಶ ಮತ್ತು ಕೃಷಿ ಆಧಾರಿತ ಪ್ರದೇಶ. ಆಗ ಪರಿಸರ ಮಾಲಿನ್ಯ ಮತ್ತು ಎಲ್ಲ ಏನು ಪರ್ಮಿಷನ್ಗಳೆಲ್ಲ ಈಸಿಯಾಗಿ ಸಿಗ್ತಿದೆ. ಈಗ ಹೋದರೆ 3-8 ಹೊಸ ಕಾರ್ಖಾನೆ ಮಾಡೋಕ್ಕೆ ನಾವು ಎಲ್ಲಾದರೂ 3-8 ಆತಂಕಗಳು ಆಗ್ಬೋದು ಅಂತೇಳಿ ಹೊಸ ಕಾರ್ಖಾನೆ ಮಾಡೋದ್ರ ಬದಲು ಈ ಇರೋ ಕಾರ್ಖಾನೆಗೆ 5 TUB ಹೊಸ ಬಾಯ್ಲರನ್ನು ಹಾಕಿದ್ರೆ ಸುಗಮವಾಗಿ ಕಾರ್ಖಾನೆ ನಡೆಯುತ್ತೆ ಅನ್ನೋದನ್ನು ತಜ್ಞರ ವರದಿಯ ಪ್ರಕಾರ ಈಗ 60 ಕೋಟಿ ರೂಪಾಯಿನ ಬಾಯ್ಲರ್ ಹೌಸ್ಗೆ ಬಿಡುಗಡೆ ಮಾಡಿದ್ವಿ. ಈ ಶೀಘ್ರದಲ್ಲಿ ಟೆಂಡರ್ ಕರೆದು ಹೊಸ ಬಾಯ್ಲರ್ ಹೌಸ್ ಆಗ್ತದೆ. ರೈತರಿಗೆ ಭಾಳ ದಿನಗಳಿಗೆ ಏನು ಸಮಸ್ಯೆ ಇತ್ತು, ಈಗ 2,000 ಪ್ರತಿದಿನ 5,000 ಅಲ್ಲಿ ಅಪ್ಗ್ರೇಡ್ ಆಗ್ತದೆ. ಅದು ಅನುದಾನ. ಆಮೇಲೆ ಸಾಲ ಯಾವುದು ವಾಪಸ್ ಅಂತೂ ಕೊಡಲ್ಲ. ಆಡಳಿತ ನಡೆಸೋರಿಗೆ ಸ್ವಲ್ಪ ಬಿಗಿ ಇರಲಿ ಅಂತೇಳಿ ನಾವು ಇದನ್ನು ಒಪ್ಪನೆ ಹೇಳೋಕ್ಕಾಗಲ್ಲ. ಅವರು ಯಥೇಚ್ಛವಾಗಿ ಎರಡದಕ್ಕೆ ಖರ್ಚು ಮಾಡುವುದು ಶುಗರ್ ಕಾರ್ಖಾನೆ ನಡೀಲಿಲ್ಲ. ಸಾಲ ಯಾವತ್ತು ವಾಪಸ್ ಕೊಡ್ತಾರೆ, ಮತ್ತೆ ತಿರ್ಗಾ ಮನ್ನಾ ಆಗುತ್ತೆ. ಈಗ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಇತ್ತು, ಮನ್ನಾ ಆಯಿತು. ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ರೈತರಿಗೆ ಅನುಕೂಲ ಆಗಲಿಲ್ಲ, ಅದನ್ನು ನಾವೇನು ಲಾಭದಲ್ಲಿ ಮಾಡಬೇಕು ಅಂತ ಏನು ನಾವು ಬಯಸಿಲ್ಲ. ಅದೊಂದು ಈಗ BMTC ಬಸ್ಸು ಯಾವತ್ತೂ ಲಾಭದಲ್ಲೇ ಇರಲ್ಲ, ಅದೊಂದು ಸೇವೆ ಥರ ನಾವು ಅಂದ್ಕೊಂಡಿರೋದು. ಅದೇ ಥರ ಈ ಕಾರ್ಖಾನೆನೂ ನಾವು ಸೇವೆ ಅಂದ್ಕೊಂಡಿದ್ದೀವಿ. ಬಟ್ ಒಂದು ಕಾರ್ಖಾನೆಯನ್ನು ವಸತಿ ಶಾಲೆ ಒಂದು ಸ್ಯಾಂಕ್ಷನ್ ಆಗಿದೆ ಬಜೆಟ್ನಲ್ಲೇ. 33 ಕೋಟಿ ಒಂದು ವಸತಿ ಶಾಲೆ, ಒಂದು ಶಾಲೆ 33 ಕೋಟಿ ವಸತಿ ಶಾಲೆಗೆ 33 ಕೋಟಿ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ 35 ಕೋಟಿಯಲ್ಲಿ ಅಲ್ಪಸಂಖ್ಯಾತರ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಜಾಗನ ನಾವು 5 ಎಕರೆಗೆ ಕೇಳಿದ್ರೆ 2.5 ಎಕರೆ ಇದೆ, ಇನ್ನು 4 ಎಕರೆದು DC ಹತ್ರ ಸ್ವಲ್ಪ ಪೇಪರ್ ವರ್ಕ್ ಆಗಬೇಕು. ನಮ್ಮ B ವಸೂಲ್ ಹತ್ರ ಕೊಟ್ಟಿದ್ದೀವಿ ಅದಕ್ಕೆ ಜಾಗ. ಅದು ಕಾರ್ಮಿಕರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ. ಅಬ್ದುಲ್ ಕಲಾಂ ಆಜಾದ್ ಶಾಲೆ ಒಂದು ಅಲ್ಪಸಂಖ್ಯಾತರ ನಿಗಮದ ಅಡಿಯಲ್ಲಿ ಇಲಾಖೆಯಿಂದ ಅದೊಂದು ಸ್ಯಾಂಕ್ಷನ್ ಆಗಿದೆ. ಅದಕ್ಕೊಂದು 35 ಕೋಟಿ. B ವಸೂಲಲ್ಲಿ ಅವ್ರಿಗೆ 5 ಎಕರೆ ಬೇಕಂತೆ. ಈಗ 2.5 ಎಕರೆನ ಆಲ್ರೆಡಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಇನ್ನು 2.5 ಎಕರೆ ಒಂದು ಸಣ್ಣ ಪೇಪರ್ ವರ್ಕ್ ಆಗಬೇಕು. DC ಅವರ ಪೇಪರ್ ಮೇಲೆ ಇದೆ. ಅದನ್ನ 2-3 ದಿನ ಕ್ಲಿಯರ್ ಆದರೆ 5 ಎಕರೆ ಅವ್ರಿಗೂ B ವಸೂಲಲ್ಲಿ ಕೊಡ್ತಾ ಇದ್ದೀವಿ. ಒಟ್ಟು B ವಸೂಲನ್ನು ಆರೋಗ್ಯ ಮತ್ತು ಶಿಕ್ಷಣದ ಹಬ್ಬಾಗಿ ನಾವು ಅದನ್ನು ಪರಿವರ್ತಿಸಿದ್ದೀವಿ. ಅಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಇದೆ. ಈಗ ಮಕ್ಕಳ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಬಂದಾಗ 6 ಕೋಟಿ ಅದಕ್ಕೂ ಬಿಡುಗಡೆ ಮಾಡಿ ಈಗ ಕೊನೆಯ ಹಂತದ ಕಾಮಗಾರಿ ನಡೀತಾ ಇದೆ. ರಸ್ತೆ ಆರ್ಚು ಅದು ಕೊನೆಯ ಹಂತದ ನಡೀತದೆ. ಅಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ನಮ್ಮ ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳೊಳಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಇದಿಷ್ಟು ಬಜೆಟ್ನಲ್ಲಿ ನಮಗೆ ಸಿಕ್ಕಿರುವಂಥ ಅನುದಾನ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಇವತ್ತು ಕರೆದು ಒಂದು ಸಮಿತಿಯನ್ನು ರಚಿಸಿದೆ. ಅದು ಆಲ್ರೆಡಿ ಈಗ ತನಿಖೆ ನಡೀತಾ ಇದೆ. ಮೊದಲನೇ ವರ್ಷ ನಡೆದಾಗ 2.5 ಲಕ್ಷ, ಆಮೇಲೆ 2 ಲಕ್ಷ, ಆಮೇಲೆ 1.4 ಲಕ್ಷ ಇಲ್ಲೇ ಗೊತ್ತಾಗುತ್ತೆ ಕಾರ್ಖಾನೆ ಯಾವ ರೀತಿ ನಡೀತಾ ಇದೆ ಅಲ್ಲ. ಇದೆಲ್ಲವನ್ನು ತನಿಖೆ ಆಗಬೇಕು ಅಂತಲೇ ಒಂದು ತನಿಖೆ ಸಮಿತಿಯನ್ನು ನೇಮಕ ಮಾಡಿರೋದು. ಅದು ಸರ್ಕಾರಕ್ಕೆ ವರದಿ ಕೊಡಲಿ. ಆಗ ಯಾರು ತಪ್ಪಿದೆ ಅವ್ರ ಮೇಲೆ ಮುಲಾಜಿಂದ ಕ್ರಮ ಕೈಗೊಳ್ಳಿ.
ಪ್ರಾಪರ್ಟೀಸ್ ಇಟ್ಕೊಳ್ಳೋಕೆ ಜೀವವಾಗಿಲ್ಲ, ಸರ್ಕಾರದ ಲೆವೆಲ್ ಅದು ನಮ್ಗೆ ಯಾರು ನಮ್ಮ ಹತ್ರ ಅದೇ ಚರ್ಚೆ ಆಗಿಲ್ಲ. ಒಂದು ನಿಮಿಷ, ನಾನೊಬ್ಬ ಶಾಸಕ, ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅದು ಶುಗರ್ ಫ್ಯಾಕ್ಟ್ರಿ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೊಂದು MD ಇದ್ದಾರೆ, ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ. ನಾನು ಸರ್ಕಾರದ ಜೊತೆ ಸೇತುವೆಯಾಗಿ ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಅದನ್ನು ಮಾನಿಟರ್ ಮಾಡೋದು ನನ್ನ ಜವಾಬ್ದಾರಿ. ಆದರೆ ಡೇ ಟು ಡೇ ನಡೆಸೋದು ಅಧ್ಯಕ್ಷರು ಮತ್ತು MD. ಅದನ್ನು ನಾವು ಟೈಟ್ ಮಾಡ್ತಾ ಇರ್ತೀವಿ ಆವಾಗ ರೈತರಿಗೆ ಅನಾನುಕೂಲ ಆದಾಗ. ಆದರೆ ಡೇ ಟು ಡೇ ನಾನು ಅದರಲ್ಲಿ ಇಂಟರ್ಫಿರೆನ್ಸ್ ಆಗೋಕ್ಕಾಗುತ್ತೆ. ಸರ್ಕಾರ ಸಚಿವಾಲಯ ಮಾಡಬೇಕು ಅಂತ ಹೇಳ್ತಾರೆ ಸರ್ಕಾರ ಸಚಿವಾಲಯದಿಂದ ಬರಬೇಕು ತನಿಖೆ ಮಾಡೋಕ್ಕೆ. ಅಲ್ಲ, ಈಗ ಸಮಿತಿ ಮಾಡಿದೀವಲ್ಲ, ಬಂದಿದ್ದಾರಲ್ಲ ಒಂದಿನ ಬಂದು ಮಾಡ್ಕೊಳ್ಳೋದಿದ್ದಾರೆ, 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಆಗಿರೋದು. ಈಗಾಗಲೇ 1 ತಿಂಗಳಾಯಿತು. ಸರ್ಕಾರಕ್ಕೆ ಪತ್ರ ಬರೀತೀನಿ, ನಿಮ್ಮೆಲ್ಲರ ಸಲಹೆ ಮೇರೆಗೆ ಅಲ್ಲೇನಾದ್ರು ಅವ್ಯವಹಾರ ಆಗಿರೋ ತನಿಖೆ ಮಾಡಿ. 3 ಶಾಸಕರು ಬರ್ತೀರಿ, ಇನ್ಕ್ಲೂಡಿಂಗ್ ಸಚಿವರಾದರೆ 4 ಜನ ಬರ್ತೀವಿ. ಬಟ್ ಒಂದು ಕಾರ್ಖಾನೆ ಸುಸ್ಥಿತಿ ನಡೆಯುವಂಥ ರೀತಿಯಲ್ಲಿ ಸರ್ಕಾರ ಕಾಯ್ತಾ ಇಲ್ಲ. ಅದಕ್ಕೆ ಈಗ ಬಾಯ್ಲರ್, ಈಗ ಮಾತಿದ್ರೆ ಮಿಷನರಿ ಸರಿ ಇಲ್ಲ ಅಂತ ಇದ್ರು. ಈಗ ಬಾಯ್ಲರ್ ಹೌಸ್ ಹಾಕ್ತೀವಿ, ಬಾಯ್ಲರ್ ಹೌಸ್ ಆದ್ಮೇಲೆ ತಿರ್ಗಾ ಈ ಥರ ಕಥೆ ಹೇಳಬಾರ್ದು ಅಂತ ಬಾಯ್ಲರ್ ಹೌಸ್ ಕೊಟ್ಟಿದ್ವಿ. ಅದು ಹಳೆ ದಿವಸ ಕೊಟ್ಟಿದ್ದೀವಲ್ಲ. ಈಗ 2 ಕಡೆ, ಈಗ ಜಿಲ್ಲೆಯಲ್ಲಿ 4 ಕಡೆ ಜಾಗ ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ DC ಅವರು ನಮ್ಮೆಲ್ಲರನ್ನ ಕನ್ಸಲ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ಕಾರ್ಖಾನೆ ಮಾಡೋರು ಈಗ ಸುಮ್ಮನೆ 4 ಕಡೆನೂ ನಾವು KID, ನಮ್ಮಲ್ಲಿ ಭೂಮಿಯ ಲಭ್ಯತೆ ಕಡಿಮೆ, ಉತ್ತರ ಕರ್ನಾಟಕದಲ್ಲಿ ಎಕರೆಗಟ್ಟಲೆ ಸಿಗುತ್ತೆ, ಇಲ್ಲಿ ನೀರಾವರಿ ಪ್ರದೇಶ. ಆಮೇಲೆ ನೀವೆಲ್ಲ ಒಂದು ಅರ್ಥ ಮಾಡ್ತೀವಿ, ಬಿಡದಿಯಲ್ಲಿ ರೈತರ ಜಮೀನು ಕಿತ್ಕೋಬಾರದು ಅಂತ ಹೋರಾಟ ಮಾಡ್ತೀವಿ. ಇಲ್ಲಿ ರೈತರ ಜಮೀನು ಮಾತಾಡಿದ್ರೆ ಕಾಂಗ್ರೆಸ್ ಅವರು ಸರಿ ಇಲ್ಲ, ನಮ್ಮ ಮೇಲೆ ತಿಳಿಸ್ತೀವಿ. ಆಯ್ಕೆ ನಿಮ್ಮದೇ. ಈಗ ಕಲ್ಲಳ್ಳಿಯಲ್ಲಿ 1 ಎಕರೆನ ನಿಮ್ಮ ಮುಂದೆ ದಿಶಾ ಮೀಟಿಂಗಲ್ಲಿ ಖೇಲೋ ಇಂಡಿಯಾಗೆ ತಗೊಳ್ಳಿ ಅಂತ ಕೊಟ್ಟು ಆಯಿತು, ನಾವು ಅದನ್ನು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ವಿ. ನೀವು ಕೇಳಿದ್ರೆ ಯಾಕೆ ಸಿಟಿಲ್ ಮಾಡಿಲ್ಲ ಅಂದರೆ ಸರ್ಕಾರ ಸ್ಪಂದಿಸ್ತಿಲ್ಲ. ನೀವು ಹತ್ರ ಗೊಂದಲದಲ್ಲಿದ್ದೀರಿ, ಪಾಪ ಏನು ಹೇಳಬೇಕು ಅಂತ ಗೊಂದಲದಲ್ಲಿದೆ. ಅದರಿಂದ ನಾನೇನು ಜಾಸ್ತಿ ನೀವು ಹಿರಿಯರಿದ್ರಿ, ಮಾಜಿ ಮುಖ್ಯಮಂತ್ರಿಗಳು, ತುಂಬ ಮಾತಾಡೋದ್ರೆ ನಿಮ್ಮ ಮನಸ್ಸು ನೋವಾಗುತ್ತೆ, ಬೇಡ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ನಾನು ಏನು ಮಾಡಬೇಕಂತ ಸ್ಟ್ರೈಟ್ ಮಾಡಿ. ಈಗ ಸಿಟಿ ಪಕ್ಕದಲ್ಲಿ 1 ಎಕರೆ ಕೊಟ್ಟರೆ ಮಾಡಲಿಲ್ಲ, ಸರ್ಕಾರ ಸ್ಪಂದಿಸಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ. ನಮಗಿನ್ನ ಗೊತ್ತಿಲ್ಲ, ನಾವು ಜಾಗ ಕೊಡೋದು. ಈಗ 4 ಕಡೆ ಜಾಗ ಕೊಡ್ತೀವಿ. ಅವರ ತಜ್ಞರು ಬಂದು ಇಂಥ ಜಾಗ ಸೂಕ್ತ ಅಂದರೆ ಅದನ್ನು KDP ಇಂದ ಅಭಿವೃದ್ಧಿ ಮಾಡಿರ್ತಾರೆ. 4 ಕಡೆಯಿಂದ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕೃಷಿ ಆಧಾರಿತ ಪ್ರದೇಶ. ಫ್ಯೂಚರ್ ಗೋಲ್ಡ್ ಇಸ್ ಕೃಷಿ. ಕೃಷಿ ಆಧಾರಿತ ಭೂಮಿಗಳು ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಮುಂದಿನ ಚಿನ್ನ ಯಾವುದು ಅಂದರೆ ಅಕ್ಕಿ, ಬೇಳೆ, ರಾಗಿ. ಜನ ಕಲ್ಲು ಮಣ್ಣು ತಿನ್ನೋಕ್ಕಾಗಲ್ಲ, ಕೃಷಿನೇ ಮಾಡಬೇಕು. ನಾವು ಕೈಗಾರಿಕೆಗಳು ಇನ್ನೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಇಲ್ಲಿ ಕೈಗಾರಿಕೆ ಎಷ್ಟು ಇಂಪಾರ್ಟೆಂಟ್, ಕೃಷಿನೂ ಅಷ್ಟೇ ಪ್ರಾಮುಖ್ಯತೆ. ಅದರಿಂದ 4 ಕಡೆನೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅವ್ರು ಯಾವ ತಜ್ಞರು ಎಲ್ಲಿ ಅಂತ ಹೇಳ್ತಾರೋ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸರ್ಕಾರ ರೆಡಿ. ನಮ್ಮ 45 ಲಕ್ಷನ ನಗರಸಭೆಯಲ್ಲಿ ನಾನು ಎತ್ತಿದ್ದೀನಿ. ಯಾಕಂದರೆ APMCಯಲ್ಲಿ ಅವರು ಜಲ್ಲಿ ಕಲ್ಲಾಗಿ ಆಸ್ಪಂಟ್ ಮಾಡೋದಿಲ್ಲ, ಬರೀ ಟಾರ್ ಮಾತ್ರ ಮಾಡೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ಇಲ್ಲ. ಈಗ ನಗರಸಭೆಯಿಂದ ಈಗ UGD ತಗೊಂಡಿರೋ ಗುತ್ತಿಗೆದಾರರು 200 ಮೀಟರ್ ಏನೋ ಬರುತ್ತೆ. ನಾಳೆ ಸೋಮವಾರ, ನಿನ್ನೆ ಮಾಡಬೇಕಾಯ್ತು, ಸೋಮವಾರದಿಂದ 500 ಮೀಟರ್ನ ಮಾಡಿ ಮುಗಿಸ್ತಾರೆ. 45 ಲಕ್ಷ ಇದೆ. ಅದನ್ನು ಅಲ್ಪಾವಧಿ ಟೆಂಡರ್ನ ಇಮಿಡಿಯೇಟ್ಲಿ ಕರೆದು ಮಿಕ್ಕಿದ್ದು ನಾನು ಅಪ್ ಟು ಲಾಸ್ಟ್ ಎಂಡ್ವರೆಗೂ ಹಾಸ್ಪಿಟಲ್ನ ಮಾಡ್ತೀನಿ. APMCದ ಟೆಂಡರ್ ಇನ್ನೊಂದು 2-3 ದಿನ ಮುಗಿಯುತ್ತೆ, ಅವರು ಟಾರ್ ಹಾಕ್ತಾರೆ. ಅದು ಹಿಂದೆ ಎಲ್ಲ ಈ ಥರ ಜನ. ಈಗ ನಾನು 2 ಸರ್ಕಲ್ಗಳನ್ನ ಮಾಡ್ತಾ ಇದ್ದೀನಿ. ನಿನ್ನೆ ಒಳಲು ಸರ್ಕಲ್ ಹೋಗಿದ್ವಿ, 1 ವಾರ ಹೌದು ಅದನ್ನು ಬಂದ್ ಮಾಡಿದ್ದೀವಿ. ಬಂದ್ ಮಾಡಿ ನಾನು ನನ್ನ ಕೂಡ ಹೊರಟಲ್ಲ, ಜನಗಳಿಗೆ ಅನುಕೂಲ. 1 ವಾರ ಬಂದಾಗಿದೆ, ಅಲ್ಲಿ ಬ್ಯಾರಿಗೇಡ್ ಹಾಕಿದ್ದೀನಿ, ನಿಂತ್ಕೊಂಡು ನೋಡ್ತಾರೆ. ಏನು ಬ್ಯಾರಿಗೇಡ್ ತಳ್ಕೊಂಡು ಬೈಕಲ್ಲಿ ಸುಯ್ಯ ಅಂತ ಜನರು ಕೇಳ್ಕೊಳ್ಳೋದಿಕ್ಕೆ 2 ನಿಮಿಷ ನಿಮಗೆ ಬಳಸ್ಕೊಂಡು ಬರ್ಬೋದು. ಅದರಿಂದ ಯಾವುದೋ ಒಂದು ಟೈಮು ಇಲ್ಲದ ಟೈಮಲ್ಲಿ ಒಂದು ಅಂಗಡಿ ಮುಂದೆ ಕೂತ್ಕೊಂಡು 1 ಅವರ್ ವೇಸ್ಟ್ ಮಾಡ್ತೀರಾ. ನಿಮ್ಮ ನಗರದ ಸೌಂದರ್ಯೀಕರಣಕ್ಕೆ, ನಿಮ್ಮ ನಗರ ಶಾಶ್ವತವಾಗಿ ಚೆನ್ನಾಗಿರೋದಕ್ಕೋಸ್ಕರ ಮಾಡೋ ಕಾಮಗಾರಿಗಳಿಗೆ ನಮಗೆ ಸಹಕಾರ ಕೊಡಿ. ಈಗ ಇನ್ನು 2 ಬ್ರಿಡ್ಜ್ ನಾವು ಹಾಕಿದ್ದೀವಿ. ಒಂದು ಅಂಕೇಶ್ವರ ನಗರದ ಬ್ರಿಡ್ಜು, ಇನ್ನೊಂದು ಶಂಕರಮಠ ಬ್ರಿಡ್ಜ್. ಆ ಬ್ರಿಡ್ಜ್ ಕೆಲಸ ಮಾಡಬೇಕಾದ್ರೆ 1 ತಿಂಗಳು 100% ರೋಡ್ ಬಂದಾಗುತ್ತೆ. ಆ ಬ್ರಿಡ್ಜ್ ಅಗಲ ಆಗುತ್ತೆ.
3 ವರ್ಷ ನೀವೇ ತಾನೇ ಮಾಡೋದು. ಈಗ 1 ತಿಂಗಳು ಆಗುತ್ತೆ ಅಂತ ನಾನು ಮಾಡದೇ ಇರೋಕ್ಕಾಗಲ್ಲ. ಇದು ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೋಬೇಕು. ವಿ ರಸ್ತೆಯಲ್ಲಿ 1 ತಿಂಗಳು ಲೇಟ್ ಆಗಿದೆ, ಒಪ್ಪೋದಿನಿ. ನಾನು ಬರೀ ಟಾರ್ ಹಾಕಿದ್ರೆ ತಿರುಗಿ ಇನ್ನೊಂದ್ಸರಿ ಯೂಶಡಿ ಕೇಳೋರು, ತಿರುಗಿ ಇನ್ನೊಂದ್ಸರಿ ವಾಟರ್ ಪೈಪ್ ಕೇಳೋರು. ಅದರಿಂದ ಲಾಭ ಯಾರಿಗೆ? ಈಗ ಕನಿಕಾ ಪರಮೇಶ್ವರ್ದು 28 ದಿನ ಅವನು ಟೈಮ್ ಕೇಳಿದ, ಇನ್ನು 2 ದಿನ ಟೈಮ್ ಸಾಕು ಅಂತ ಹೇಳಿದ್ರೆ 30 ದಿನದಲ್ಲಿ ಕಾಮಗಾರಿ ಹಗಲು ರಾತ್ರಿ ಬೆಳಗ್ಗೆ 6 ಗಂಟೆಗೂ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಮೋರಿ ಕಟ್ಕೊಳ್ಬೇಕು, ನೀರು ಬರ್ತಿದೆ, ಅದನ್ನ ಶಾಶ್ವತ ಪರಿಹಾರ ಮಾಡಿದ್ದೀವಿ. ನಿಮಗೆ ಒಂದು ಸರ್ಕಾರ ಅಂದರೆ ಸುಮ್ಮನೆ ಟಾರ್ ಆಗಿಬಿಡ್ತೀವಿ. ಈಗ ನೋಡೋದಕ್ಕೆ ನಿಮಗೆ ಖುಷಿ ಆಗೋ ಥರ ಸರ್ಕಾರ ಮಾಡಿದೆ. ಅದರಿಂದ 1 ತಿಂಗಳು ಎಲ್ಲರೂ ಸಹಕಾರ ಕೊಡ್ತಾರೆ. ಯಾರೋ 4-5 ಜನ ಮಾತಾಡ್ತಾರೆ, ಅವ್ರಿಗೂ ಮಾತಾಡೋರ್ಗೂ ನಾನು ರಿಕ್ವೆಸ್ಟ್ ಮಾಡೋದು, ನಿಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ತಾ ಇದ್ದೀವಿ. ಮತ್ತೆ ಮತ್ತೆ ಕೀಳೋದು ಮಾಡೋದನ್ನ ತಪ್ಪಿಸ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ತೀವಿ. ಹೇಳೋಣ ಸರ್, ಈಗ ಟೋಟಲ್ ಮಟೇರಿಯಲ್ ಸಬ್ಜೆಕ್ಟಲ್ಲಿ ಎಷ್ಟು ಪರ್ಸೆಂಟ್ ಆಯಿತು ಸರ್? ಅದು ನಿಮಗೆ ಫಾರಿನಿಗೆ ಬಂದಿದ್ದೀರಿ ಅನ್ನೋ ಒಂದು ಆ ಥರ ರಸ್ತೆ ಮಾಡಿದ್ವಿ. ಹಳ್ಳಿಯಲ್ಲಿ 20 ಕೋಟಿ ಮಾಡಿದ್ವಿ. ಇದರ ಎಲ್ಲ ಆಮೇಲೆ ಮೊನ್ನೆ ಸಾತ್ನೂರಲ್ಲಿ ನನಗೊಂದು ಸನ್ಮಾನ ಮಾಡಿದ್ರು. ಏನಕ್ಕೆ ಅಂತ ಕೇಳಿದೆ. ಸರ್, ನೀವು ಹೆಚ್ಕೋಡಳ್ಳಿ ಹತ್ರ 17ನೇ ನಾಳೆಲ್ಲ ನೀವು ಕೆಲಸ ಮಾಡಿದ್ರಿಂದ ನಾವು ರಾತ್ರಿ 3 ದಿನ ರಾತ್ರಿ ನಿದ್ಗೆಡ್ತೀವಿ, ನೀರು ಕಟ್ತಾ ಇದ್ವಿ. ಈಗ 8 ಅವರಲ್ಲಿ ನೀರು ಬರ್ತಾ ಇದೆ, ಬೆಳಗ್ಗೆ ಹೊತ್ತು ಕಟ್ತಾ ಇದ್ದೀವಿ. ಇದು ರೈತರ ಮನಸ್ಸಲ್ಲಿ ಬರ್ತಾರೋ ಭಾವನೆ. ಎಲ್ಲೆಲ್ಲಿ ನಮಗೆ ಬ್ಯಾಕ್ಲಾಗ್ ಆಗ್ತಿತ್ತು, ನೀರು ಹೋಗೋದಕ್ಕೆ ತೊಂದರೆ ಆಗ್ತಿತ್ತು, ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸರ್, ಸೆಷನಲ್ಲಿ ನಗರಕ್ಕೆ ಕುಡಿಯೋ ನೀರು ಪೂರೈಕೆ ಆಗ್ತಾರೆ ಅಂತ ಹೇಳಿ ಮಾತಾಡಿದ್ವಿ. ಏನು ರೆಸ್ಪಾನ್ಸ್? ನಗರಕ್ಕೆ ಕುಡಿಯೋ ನೀರು ಪೂರೈಕೆ ಆಗ್ತಾರೆ ಸ್ವಾಮೀಜಿಗಳು ನಾನು ಇವತ್ತು ಪೇಪರ್ ನೋಡಿದ್ರೆ ನಾನು ಸ್ವಲ್ಪ ಬುದ್ಧಿ ಪೂಜೆ ಮಾಡ್ತೀನಿ ನೋಡಿದ್ರೆ ನಾನು ಈಗ ಪೇಪರೆಲ್ಲ ಓದಿ ಮತ್ತೆ ನಿಮಗೆ ನಾನು ಅದೇನು ಮಾಹಿತಿ ಬರ್ತದೆ. ಆಮೇಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಣ್ಣು ತಾಲೂಕು ಬಿಲೋ ಹಾಕೊಂಡು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಪಾರದರ್ಶಕ ಪಾರದರ್ಶಕ ಅದಕ್ಕೆ ನೀವು SR ಹಾಕಿದ್ರೆ ಸರ್ಕಾರ ಕ್ಲಾಸ್ ಆಗ್ತದೆ. ಅದು ನಾವೇನು ಮಾಡಬೇಕು? ಕೆಲಸ ಮಾಡ್ತೀರಾ ಅಂತ ನಾಟಿ ಹಾಕಿ ಅವ್ರಿಗೆ ನಾವೇನು ಮಾಡಬೇಕು?